കൊടയിലേ ഉണ്ടോ? കൊടയിലേ ഉണ്ടോ? ಪುತ್ತೂರಿನ ಎಲ್ಲ ಕಾಂಗ್ರೆಸ್ ಪದಾಧಿಕಾರಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ದಯವಿಟ್ಟು ಅವರ ನಮ್ಮ ನಿರೀಕ್ಷೆಯನ್ನು ಆಗಮಿಕ ಬಹಳ ಖುಷಿ ತಂದಿದೆ. ನಮ್ಮ ಕಾಂಗ್ರೆಸ್ಗೆ ಬಹಳ ಒಂದು ಹುಮ್ಮನಸ್ಸು ಬಂದಿದೆ. ಇವತ್ತಿನ ಮಹಿಳಾ ಕಾಂಗ್ರೆಸ್ನ ಇದಕ್ಕೆ ಇವರು ಆಗಮಿಸಿದ್ದಾರೆ. ಕಾಂಗ್ರೆಸ್ ಆಗಿ ಅವರು ನಮ್ಮನ್ನು ಭೇಟಿ ಮಾಡಿದ್ದಾರೆ. ದಯವಿಟ್ಟು ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿ ನಮ್ಮ ಶಾಸಕರು ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಅವರ ಹೇಳಿದ್ರು ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದೆ. ಕರ್ನಾಟಕ ಘನ ಸರ್ಕಾರದಲ್ಲಿ ಮಾನ್ಯ ಹಜ್ ಮತ್ತು ಪೌರಾಡಳಿತ ಸಚಿವರಾಗಿ ಪುತ್ತೂರು ಕಂಡಂತಹ ಅಪ್ರತಿಮ ನಾಯಕ ಪುತ್ತೂರಿನ ಸ್ವಾಗತ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಮಾಡಿ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರಿಗೆ ಸಹಕಾರ ಇದೆ, ಎಲ್ಲ ಮಹಿಳೆಯರ ಸಹಕಾರ ಇದೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಬ್ಲಾಕಿನಲ್ಲಿ ನಮ್ಮ ಶಾಸಕರಿದ್ದಾರೆ, ಯಾವುದಕ್ಕೂ ಕಮ್ಮಿ ಮಾಡದೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳುವ ಮಾತನ್ನು ಹೇಳಿದ್ರು. ನನಗೆ ತುಂಬಾ ಉಪಮುಖ್ಯಮಂತ್ರಿಗಳು ಮಹಿಳಾ ಸಬಲೀಕರಣಕ್ಕಾಗಿ ಅದೇ ರೀತಿ ತನ್ನ ಕಾಲಲ್ಲಿ ತಾನು ನಿಲ್ಲಬೇಕು, ಅದಕ್ಕೆ ಸರಿಯಾದಂತಹ ಅವಕಾಶಗಳನ್ನು ಈ ಪಂಚ ಗ್ಯಾರಂಟಿಗಳ ಮೂಲಕ ಕೊಟ್ಟರು. ಸಹೋದರಿಯರೇ, ಇವತ್ತು ನಮ್ಮ ಈ ಒಂದು ಪುತ್ತೂರು ಬ್ಲಾಕಿನಲ್ಲಿ ಕಾರ್ಯಾಧ್ಯಕ್ಷರಾಗಿ ಇವತ್ತು ಯಾರು ಚಂದ್ರಪ್ರಭಾ ಗೌಡರವರು ಅಧಿಕಾರ ವಹಿಸಿದ್ದಾರೆ. ಅದರ ಮೊದಲು ನಿಕಟಪೂರ್ವ ಅಧ್ಯಕ್ಷರಂತ ಶಾರದಾ ಅರಸು ಅವರ ಬಗ್ಗೆ ಕೂಡ ನಾನು ಮಾತಾಡಲೇಬೇಕಾಗ್ತದೆ. ಪ್ರತಿ ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಮೀಟಿಂಗ್ ಆಗುವಾಗ ತನ್ನ ಜೊತೆ ಮಹಿಳೆಯರೆಲ್ಲ ಸೇರಿಸಿಕೊಂಡು ಬಂದು ಅಲ್ಲಿ ಒಳ್ಳೆಯ ಸಂಘಟನೆ ಮೂಲಕ ಎಲ್ಲ ಸಭೆಗಳಲ್ಲಿ ಸೇರಿ ಅವರ ಆ ಸಭೆಯಲ್ಲಿ ಏನಲ್ಲಿ ಜಿಲ್ಲೆಯಲ್ಲಿ ನಮಗೆ ಸೂಚನೆಗಳನ್ನು ಕೊಡ್ತಾರ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಒಳ್ಳೆಯ ಆಡಳಿತವನ್ನು ಈ ಒಂದು ಅವರ ಅವಧಿಯಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಮಹಿಳೆಯರನ್ನು ಸೇರಿಸಿದರೆ ಇಷ್ಟು ಮಹಿಳೆಯರು ಸೇರಿದ್ರೆ ಅದರ ಹಿಂದೆ ಶಾರದಾ ಮೋಹನ್ ರವರು ಕೂಡ ಅವರ ತ್ಯಾಗ ಇದೆ, ವಿಶಾಲಾಕ್ಷಿಯವರ ಸಲಹೆ ಸೂಚನೆ ಇದೆ, ಮಾರ್ಗದರ್ಶನ ಇದೆ. ಅದಕ್ಕಾಗಿ ನಾನು ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರ ನೆಲೆಯಲ್ಲಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಶಾರದಕ್ಕನವರೇ, ಇನ್ನು ಮುಂದಿನ ದಿನಗಳಲ್ಲಿ ನೂತನವಾಗಿ ಚಂದ್ರಪ್ರಭಾ ಗೌಡರು ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ತಾ ಇದ್ದಾರೆ. ಸಹೋದರಿಯರೇ, ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಒಂದು ಮಹಿಳೆ ಸಮಾಜದಲ್ಲಿ ಮುಂದೆ ಬಂತು ಅಧಿಕಾರ ಪಡೆದುಕೊಂಡ ಮೇಲೆ ಅವಳು ಅಧಿಕಾರ ನಡೆಸಬೇಕಾದ್ರೆ ಅವಳಿಗೆ ಸಹಕಾರ, ಸಲಹೆ, ಮಾರ್ಗದರ್ಶನ ಎಲ್ಲರದೂ ಬೇಕು. ದಯವಿಟ್ಟು, ಯಾಕಂದರೆ ಇಲ್ಲಿ ಶಾಸಕರ ಏನು ತೊಂದರೆ ಇಲ್ಲ, ಆದರೂ ಮಹಿಳೆಯರು ಕರೆದಾಗ ಇಲ್ಲಿ ಒಳ್ಳೆ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಎಲ್ಲ ಸಮಿತಿಯ ಸದಸ್ಯರು ಸಕಾಲಕ್ಕೆ ಬಂದು ಅವರಿಗೆ ಒಳ್ಳೆಯ ಸಹಕಾರವನ್ನು ಕೊಡಿ, ಮಹಿಳಾ ಸಂಘಟನೆಯನ್ನು ಇನ್ನಷ್ಟು ಬಲಯುತರನ್ನಾಗಿ ಮಾಡಿ. ಒಳ್ಳೆಯ ನಮ್ಮ ಬ್ಲಾಕಿನ ಅಧ್ಯಕ್ಷರಿದ್ದಾರೆ ಕೃಷ್ಣ ಪ್ರಸಾದ್ ಆಳ್ವರವರು ಮಾತನಾಡುವಾಗ ಅವರು ಯಾವ ರೀತಿ ಸಂಘಟನೆ ಮಾಡಿದ್ದಾರೆ, ಮಹಿಳಾ ಶಕ್ತಿಗೆ ಯಾವ ರೀತಿ ಸ್ಫೂರ್ತಿಯಾಗಿದ್ದಾರೆ, ಪ್ರತಿಯೊಂದನ್ನು ಕೂಡ ವಿವರವಾಗಿ ಹೇಳಿದ್ದಾರೆ. ಇದಕ್ಕೆ ಇಂತಹ ಬ್ಲಾಕ್ ಅಧ್ಯಕ್ಷರು, ಅದೇ ರೀತಿ ನಿಕಟ ಅಧ್ಯಕ್ಷರುಗಳಾಗಿರ್ಬೋದು, ಎಲ್ಲ ವಿಂಗ್ಗಳ ಪದಾಧಿಕಾರಿಗಳಾಗಿರ್ಬೋದು, ನೀವೆಲ್ಲರೂ ಮಹಿಳಾ ಕಾಂಗ್ರೆಸ್ನ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಚಂದ್ರಪ್ರಭಾ ಗೌಡರವರಿಗೆ ಒಳ್ಳೆಯ ಮಾರ್ಗದರ್ಶನ, ಸಹಕಾರ ಕೊಟ್ಟು ಅವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಇಡೀ ನಮ್ಮ ರಾಜ್ಯದಲ್ಲಿ ಕೂಡ ಒಳ್ಳೆಯ ಬ್ಲಾಕಿನ ಕಾರ್ಯಾಧ್ಯಕ್ಷ ಅಂತ ಹೇಳುವ ಹೆಸರನ್ನಂತೂ ಗಳಿಸುವಲ್ಲಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳುತ್ತಾ
ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಅವಧಿಯಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಆಗ್ಲಿ ಅಂತೇಳಿ ನಾನು ಅದೇ ರೀತಿ ಮುಂದಿನ ದಿನಗಳಲ್ಲಿ ನವೆಂಬರ್ 19ರಂದು ಒಂದು ದೊಡ್ಡ ಬೃಹತ್ ಮಹಿಳಾ ಸಮಾವೇಶ ಮಂಗಳೂರಿನಲ್ಲಿ ನಡೆಯಲಿಕ್ಕಿದೆ. ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಾ ಮುಂದಿನ ನಮ್ಮ ಕಡಬ ಬ್ಲಾಕಿನ ಪಟ್ಟಣ ಪಂಚಾಯತ್ ಚುನಾವಣೆ ಆಗುವಾಗ ಪುತ್ತೂರಿನ ಶಾಸಕರಾಗಿ ನಮ್ಮ ಬ್ಲಾಕಿಗೆ ಬಂದು ಅಲ್ಲಿ ಒಂದು ವಿಜಯದ ಪೌರಾಡಳಿತ ಸಚಿವರಾಗಿರುವ ಸನ್ಮಾನ್ಯ ರಹೀಂ ಖಾನ್ ಇವರು ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯ ಪುತ್ತೂರು ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಶ್ರೀಮತಿ ಚಂದ್ರಪ್ರಭಾ ಗೌಡ ಕಾರ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಉದ್ಘಾಟನೆ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಮಾನ್ಯ ಹಜ್ ಮತ್ತು ಪೌರಾಡಳಿತ ಸಚಿವರು ಕರ್ನಾಟಕ ಘನ ಸರ್ಕಾರ ಮತ್ತು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರ ಜಂಟಿಯಾಗಿ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪಂಚಮಂ ಕಾರ್ಯಸಿದ್ಧಿ 5 ದೀಪವನ್ನ ಬೆಳಗುವ ಮೂಲಕ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಇದರ ಶ್ರೀಮತಿ ಚಂದ್ರಪ್ರಭಾ ಗೌಡ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಉದ್ಘಾಟನೆ ಸನ್ಮಾನ್ಯ ರಹೀಂ ಖಾನ್ ಮಾನ್ಯ ಸಚಿವರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಮಾನ್ಯ ಶಾಸಕರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಿವಿಧ ನಾಯಕರುಗಳು ನೇತೃತ್ವದಲ್ಲಿ ಅಧಿಕೃತವಾಗಿ ಉದ್ಘಾಟನೆಗೊಳ್ಳುತ್ತಿದೆ. ಸನ್ಮಾನ್ಯ ರಹೀಂ ಖಾನ್ ಮಾನ್ಯ ಸಚಿವರು ಕರ್ನಾಟಕ ಘನ ಸರ್ಕಾರ ಇವರು ಅನಿರೀಕ್ಷಿತವಾಗಿ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟಿಸುವ ಕಾರ್ಯಕ್ರಮವನ್ನ ಕೂಡ ನೆರವೇರಿಸುತ್ತಿದ್ದಾರೆ. ಇದು ಪುತ್ತೂರು ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಶ್ರೀಮತಿ ಚಂದ್ರಪ್ರಭಾ ಗೌಡ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಉದ್ಘಾಟನೆ ರಹೀಂ ಖಾನ್ ಮಾನ್ಯ ಹಜ್ ಮತ್ತು ಪೌರಾಡಳಿತ ಸಚಿವರು ಕರ್ನಾಟಕ ಘನ ಸರ್ಕಾರ ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ನಾಯಕರುಗಳು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ದೇಶವನ್ನ ಹಸ್ತಾಂತರ ಮಾಡಬೇಕು. ಎಲ್ಲರೂ ದೊಡ್ಡ ಚಪ್ಪಾಳೆಯೊಂದಿಗೆ ಅಧಿಕೃತಗೊಳಿಸಬೇಕು ಅನ್ನೋ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಈ ಕ್ಷಣದಿಂದ ಚಂದ್ರಪ್ರಭಾ ಗೌಡ ಇವರು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಮತ್ತೆ ಇವರು ಮಹಿಳಾ ಅಧ್ಯಕ್ಷರಿದ್ದಾರೆ. ಜೊತೆಗೆ ನಿಮ್ಮ ಭಾಗದ ಸ್ಟ್ರಾಂಗ್ MLA ಅಶೋಕ್ ಕುಮಾರ್ ರಾಯ್ ಅವರು, ಜೊತೆಗೆ ಇದೊಂದು ಮಹಿಳಾ ಕಾರ್ಯಕ್ರಮ ಇದೆ, ಪದಗ್ರಹಣ ಇದೆ, ಅವ್ರು ಬರ್ಬೇಕು ಸರ್ ಅಂತ ನನಗೆ ಹೇಳಿದಾಗ ನಾನು ಇಮಿಡಿಯೇಟ್ಲಿ ಅವ್ರ ಜೊತೆಗೆ ನನಗೆ ಕೈ ಹಿಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ನಾನು ಇವತ್ತೊಂದು ಹಾಸ್ಪಿಟಲ್ ಉದ್ಘಾಟನೆ ಇತ್ತು, ಅದು ಮಹಿಳಾ ಕಾರ್ಯಕ್ರಮ ಇದೆ. ಮಹಿಳಾ ಅವರಿಗೆ ಎಷ್ಟು ಸಪೋರ್ಟ್ ಕೊಟ್ಟರು ಕಡಿಮೆ ಇದೆ, ನಮಗೆ ಗೊತ್ತಿದೆ. ಇಡೀ ದೇಶದಲ್ಲಿ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಆಗ್ಬೋದು, ಪ್ರಿಯಾಂಕಾ ಗಾಂಧಿ ಮೇಡಮ್ ಆಗ್ಬೋದು, ಮತ್ತು ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಮಹಿಳಾ ಅಂದರೂ ಯಾವಾಗಲೂ ಕ್ಲಿಯರ್ ಕಟ್ ಅವ್ರು ಹೇಳಿದ್ದಾರೆ. ನೀವು ಎಲ್ಲ MLAs ಆಗಲಿ ಮಿನಿಸ್ಟರ್ಸ್ ಆಗಲಿ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಮತ್ತು ಯಾವುದು ಸಮಸ್ಯೆ ಇದ್ದರೂ ಇಮಿಡಿಯೇಟ್ ಅಟೆಂಡ್ ಮಾಡಬೇಕಂತ ಹೇಳಿದ್ದಾರೆ. ಅಶೋಕ್ ರಾಯ್ ಸಾಹೇಬರು ಅವ್ರ ಭಾಗಿ ಏರಿಯಾಗೆ ಅಸೆಂಬ್ಲಿನಲ್ಲಿ ಆಗಲಿ ಮುಖ್ಯಮಂತ್ರಿ ಜೊತೆಗೆ ಆಗಲಿ ಎಲ್ಲ ಮಿನಿಸ್ಟರ್ ಜೊತೆಗೆ ತುಂಬ ಕ್ಲೋಸ್ ಇದ್ದಾರೆ. ಮತ್ತು ಈ ಭಾಗದ ಸಲಗೆ ಯಾವುದೂ ಸಮಸ್ಯೆ ಇರಲಿ, ಡೆವಲಪ್ಮೆಂಟ್ದು ಆಗಲಿ, ಹಾಸ್ಪಿಟಲ್ದು ಆಗಲಿ, ಎಜುಕೇಷನ್ದು ಆಗಲಿ, ಅವರು ಡೈರೆಕ್ಟ್ ಮುಖ್ಯಮಂತ್ರಿಗೆ ಆಗಲಿ ಕನ್ಸರ್ನ್ ಮಿನಿಸ್ಟರ್ಗೆ ಆಗಲಿ ಇಮಿಡಿಯೇಟ್ ಈ ಕೆಲಸ ಆಗಲೇಬೇಕಂತ ಅವರು ತುಂಬ ಒತ್ತಡ, ತುಂಬ ಪ್ರೆಷರ್ ಆಗ್ತದೆ. ಮತ್ತು ಲಾಸ್ಟ್ ಟೈಮ್ ನಾನು ಅವರು ಜೊತೆಗೆ ಹೋಗಿ ಈ ಭಾಗಕ್ಕೆ 20 ಕೋಟಿ ದುಡ್ಡು ಡೆವಲಪ್ಮೆಂಟ್ ಸಲಗೆ ಆಲ್ರೆಡಿ ಮುಖ್ಯಮಂತ್ರಿ ಮತ್ತು ನಾನು ರಿಕಮೆಂಡ್ ಮಾಡಿ ಎಲ್ಲ ಕ್ಲಿಯರೆನ್ಸ್ ಆಗಿದೆ. ಸ್ವಲ್ಪ ದಿವಸದಲ್ಲಿ
ಇಲ್ಲಿ ಇಮಿಡಿಯೇಟ್ 20 ಕೋಟಿದು ಮತ್ತೆ ಮುಖ್ಯಮಂತ್ರಿ ಜೊತೆಗೆ ಫೈಟ್ ಮಾಡಿ 50 ಕೋಟಿ ಸಪ್ರೇಟ್ ದುಡ್ಡು ತಗೊಂಡಿದ್ದಾರೆ. ಮಹಿಳಾ ಕಾಂಗ್ರೆಸ್ನಿಂದ ಮುಂದಿನ ದಿನಗಳಲ್ಲಿ ತಮ್ಮ ಸಹಕಾರವನ್ನು ಯಾಚಿಸ್ತಾ ತಮಗೆ ಒಂದು ಸಣ್ಣ ಒಂದು ಗೌರವ ಅರ್ಪಣೆಯನ್ನು ಮಾಡ್ತಿದ್ದೆ ಸರ್, ಸ್ವೀಕರಿಸಬೇಕು. ರಹೀಂ ಖಾನ್ ಅವರಿಗೆ ಪುತ್ತೂರು ಮಹಿಳಾ ಕಾಂಗ್ರೆಸ್ ವತಿಯಿಂದ ಶಾಲು ಹಾಕಿ ಹರಾರ್ಪಣೆಯೊಂದಿಗೆ ಗೌರವವನ್ನು ಸಲ್ಲಿಸಬೇಕು. ಎಲ್ಲರ ಒಂದಕ್ಷಣ ಎದ್ದು ನಿಂತು ದೊಡ್ಡ ಚಪ್ಪಾಳೆಯ ಗೌರವವನ್ನ ಮಾನ್ಯ ರಹೀಂ ಖಾನ್ ಅವರಿಗೆ ಸಮರ್ಪಿಸಬೇಕು. ಬೀದರಲ್ಲಿ 3 ಬಾರಿ ಶಾಸಕರಾಗಿ ಕರ್ನಾಟಕ ಜನ ಸರ್ಕಾರದ ಹಜ್ ಮತ್ತು ಪೌರಾಡಳಿತ ಸಚಿವರಾಗಿ ಕರ್ನಾಟಕದ ತುದಿಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರುವಂತ ರಹೀಂ ಖಾನ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಪುತ್ತೂರಿನ ಪ್ರೀತಿಯೊಂದಿಗೆ ಅವರನ್ನ ಗೌರವಪೂರ್ವಕವಾಗಿ ಅನುದಾನಗಳನ್ನ ಈಗಾಗಲೇ ಕುಡಿಯುವ ನೀರಿಗೆ ಇರ್ಬೋದು, ದೇವಸ್ಥಾನದ ಅಭಿವೃದ್ಧಿ ಇರ್ಬೋದು, ರಸ್ತೆಗಳಿರ್ಬೋದು, ಅಥವಾ RTO ಇರ್ಬೋದು, ಟ್ರ್ಯಾಕ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ನಮ್ಮ ಕ್ಷೇತ್ರಕ್ಕೆ ಅನೇಕ ಅನುದಾನಗಳನ್ನು, ಅನೇಕ ಸಾವಿರ ಕೋಟಿಯ ಅನುದಾನವನ್ನು ತಂದು ಈ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಜನರು ಕೂಡ ಅವರ ಮಾತಲ್ಲಿ ಈಗ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ನಮ್ಮ ಶಾಸಕರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅವರಾಗಿ ಇರಬೇಕು, ಅವರು ಯಾವುದೇ ಒಂದು ಕೆಲಸವನ್ನು ಹಿಡಿದ್ರೆ ಅದು ಮಾಡುವ ತನಕ ಅವರು ನಿದ್ದೆ ಮಾಡೋದಿಲ್ಲ, ಹಠ ಕಟ್ಟಿ ಅದನ್ನು ಮಾಡಿಯೇ ಮಾಡ್ತಾರೆ ಅನ್ನುವ ಒಂದು ಅವರ ಮೇಲೆ ಒಳ್ಳೆಯ ಆತ್ಮವಿಶ್ವಾಸ ಇದೆ. ಅವರ ಕೆಲಸ ಮಾಡ್ತಾರೆ ಅನ್ನುವ ಆ ನಂಬಿಕೆ ಪ್ರತಿಯೊಂದು ಜನರಲ್ಲೇ ಕೂಡ ಇದೆ. ಇಡೀ ವಿಶ್ವದಲ್ಲೇ ಕೂಡ ಹಾಗೆ ನಮ್ಮ ಪುತ್ತೂರಿನ ಶಾಸಕರ ಹೆಸರು ಎಲ್ಲ ಕಡೆ ಪಸರಿಸ್ತಾ ಇದೆ. ಯಾಕೆಂದ್ರೆ ಬೇರೆ ಬೇರೆ ದೇಶದಲ್ಲಿ ಕೂಡ ಹಾಗೆ ನಾವು ಹೋದಾಗ, ನಾವು ಬೆಹರಿಗೆ ಹೋದೆವು, ಅಲ್ಲಿ ಕೂಡ ಹೇಳ್ತಾರೆ, ಶ್ರೀಲಂಕಾಗೆ ಹೋದೆವು, ಅಲ್ಲಿ ಕೂಡ ಹೇಳ್ತಾರೆ ನಿಮ್ಮ ಶಾಸಕರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅವರಾಗಿ ಇರಬೇಕು ಶಾಸಕರು ಅಂತ ಹೇಳಿದ್ರೆ. ಯಾವುದೇ ಜನರು ಏನೇ ಸಮಸ್ಯೆ ಹೇಳಿದ್ರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ನಿಭಾಯಿಸಿರ್ಬೋದು. ಹೆಣ್ಮಕ್ಕಳ ಮೇಲೆ ಇರುವ ಗೌರವ ಇರ್ಬೋದು, ಹಿರಿಯರ ಮೇಲೆ ಇರುವ ಗೌರವ ಇರ್ಬೋದು, ಎಲ್ಲವನ್ನು ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸುವುದು ಇರ್ಬೋದು. ಅದೇ ರೀತಿ ಯಾವುದೇ ಕೆಲಸ ಇಟ್ಕೊಂಡ ಯಾವುದೇ ಇಲಾಖೆಗೆ ಇರ್ಬೋದು, ಅಥವಾ ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಬೇರೆ ಬೇರೆ ಸಚಿವರ ಹತ್ರ ಹೋಗಿಕೊಂಡು ಆ ಒಂದು ಎಲ್ಲ ಕೆಲಸಗಳನ್ನು ವಾರದಲ್ಲಿ ಸೋಮವಾರ ಎಲ್ಲ ಜನರ ಕಷ್ಟಗಳನ್ನು ಅರಿತು ಆ ಜನರ ಸಮಸ್ಯೆಯನ್ನು ಆಲಿಸ್ತಾರೆ. ಮನವನ್ನ ಗೆದ್ದಿರುವಂತಹ NB ಡಾನ್ಸ್ ಸ್ಟುಡಿಯೋ ಪುತ್ತೂರಿನ ಎಲ್ಲ ಮಕ್ಕಳಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಅವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸುವ ಮಾನ್ಯ ಶಾಸಕರು ಗೌರವದ ಶಾಲು ಸ್ಮರಣಿಕೆ ಮತ್ತು ಕಿರು ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ NB ಡಾನ್ಸ್ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ನಮಿಸುತ್ತಾ, ಹಾಗೆ ನನ್ನ ಇಷ್ಟ ದೇವತೆ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಅವರನ್ನು ನೆನೆಸುತ್ತಾ, ಇಂದಿನ ಪುತ್ತೂರು ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷೆ ಪದಗ್ರಹಣ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮ ಪುತ್ತೂರಿನ ಹೆಮ್ಮೆಯ ಶಾಸಕರಾದ ಅಶೋಕ್ ಕುಮಾರ್ ರೈ ಸರ್ ಅವರೇ, ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಉಷಾ ಅಂಚನ್ ಮೇಡಮ್, ಹಾಗೆ ಅಪ್ಪಿ ಮೇಡಮ್, ಹಾಗೆ ಅನಿತರ್ವ, ಮತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಶಾರದಕ್ಕ, ವೇದಿಕೆಯ ಮುಂದೆ ಕುಳಿತಿರುವ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಗೂ ಎಲ್ಲ ನನ್ನ ಮಹಿಳಾ ಬಂಧು ಮಿತ್ರರು, ಇವರಿಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಜಾಸ್ತಿ ಆಡೋದಿಲ್ಲ. ಊಟದ ಸಮಯ ಆಗಿದೆ ನನಗೆ ಗೊತ್ತುಂಟು, ಆದ ಕಾರಣ ಹೆಚ್ಚೇನು ಮಾತಾಡೋದಿಲ್ಲ. ನಾನು ಒಂದು ಸ್ವಲ್ಪ ಮಾತಾಡಿ ಮುಗಿಸ್ತೇನೆ. ಇಂದು ಮಹಿಳಾ ಕಾಂಗ್ರೆಸ್, ಈ ಮಹಿಳಾ ಕಾಂಗ್ರೆಸ್ಸಿಗೆ ಹಲವಾರು ಯೋಜನೆಗಳನ್ನು ನಮ್ಮ ಸರ್ಕಾರ ನಮಗೆ ಕೊಟ್ಟಿದೆ. ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದೆ ನಮಗೆ. ಆ ಪಂಚ ಗ್ಯಾರಂಟಿಗಳು ಪ್ರತಿಯೊಬ್ಬರ ಮನೆಗೆ ತಲುಪ್ತಾ ಇದೆ. ಆ ತಲುಪಿದ ಗ್ಯಾರಂಟಿಗಳಿಗಾಗಿ ಅವರಿಗೆ ಆದರೂ ಅಂದರೆ ನಮ್ಮ ಸರ್ಕಾರಕ್ಕೆ ನಾವು ವಿಧೇಯರಾಗಿರುವುದು ನಮ್ಮ ಕರ್ತವ್ಯ. ಆ ವಿಧೇಯತೆ ಬರೀ ಮಾತಿನಲ್ಲಿ ಸಾಕಾಗುವುದಿಲ್ಲ, ನಮ್ಮ ಕೃತಿಯಲ್ಲಿ ಕೂಡ ಬೇಕು. ಆ ಕೃತಿಯಲ್ಲಿ ಬೇಕಾದರೆ ನಮಗೆ ಒಂದು
ಮಹಿಳಾ ಕಾಂಗ್ರೆಸ್ ಘಟಕ ಇದೆ. ಎಲ್ಲ ತಾಲೂಕುಗಳಲ್ಲಿದೆ, ವಲಯಗಳಲ್ಲಿದೆ. ಈಗ ನಮ್ಮ ಸರಿ ಬಂದ ಮೇಲೆ ವಲಯಗಳು ಕೂಡ ತುಂಬ ಚುರುಕಾಗಿದೆ. ಹಾಗೆ ನನಗೆ ಈಗ ನಮ್ಮ ಉಷಾಲಕ್ಕನವರನ್ನು ಕೂಡ ನಾನು ನೆನೆಸಿಕೊಳ್ತಾ ಇದ್ದೇನೆ. ಯಾಕಂದರೆ ಅವರ ಅನಾರೋಗ್ಯದ ನಿಮಿತ್ತ ನಾನು ಅವರ ಕೆಲಸವನ್ನು ಮಾಡ್ತಾ ಇರೋದು. ಅಲ್ಲಿ ಕೆಲವರಿಗೆ ತಪ್ಪು ಕಲ್ಪನೆ ಇದೆ, ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಅವರ ಕೆಲಸವನ್ನು ನಾನು ಮಾಡ್ತಾ ಇರುವಂಥದ್ದು, ಅವರು ಹುಷಾರಾಗಿ ಬರುವವರೆಗೆ ಅವರ ಮಾರ್ಗದರ್ಶನದಲ್ಲಿ ನಾನು ನಡೆಯುತ್ತಾ ಇರುವಂಥದ್ದು. ಆದ ಕಾರಣ ನಿಮ್ಮ ಸಹಕಾರ ನನಗೆ ತುಂಬ ಅಗತ್ಯ. ಅವರ ಜೊತೆ ಹೇಗೆ ನೀವು ಸಹಕಾರದಿಂದಿದ್ರಿ ಹಾಗೆ ನನ್ನ ಜೊತೆ ಕೂಡ ನಾವೆಲ್ಲರೂ ಒಗ್ಗೂಡಿ ನಮ್ಮ ಪುತ್ತೂರನ್ನು ಮಹಿಳಾ ಕಾಂಗ್ರೆಸ್ನಲ್ಲಿ ಮುನ್ನುಡಿ ಬರೆಯುವ ಅಂತೇಳಿ ನಾನೊಂದು ಮುಗಿಲೆತ್ತರಕ್ಕೆ ತಗೊಂಡೋಗಿ ನಮ್ಮ ಮಹಿಳಾ ಕಾಂಗ್ರೆಸ್ ಅನ್ನು ನಿಲ್ಲಿಸಬೇಕು ಅಂತ ಒಂದು ಆಶಯ ಇದೆ ನನಗೆ. ಹಾಗೆ ನಮ್ಮ ಶಾಸಕರು ಹೇಳಿದ್ದಾರೆ, ಅವರಿಗೆ ಯಾವಾಗಲೂ ಮಾತು ಮುಖ್ಯ ಅಲ್ಲ, ಮೈಕದಲ್ಲಿ ಮಾತಾಡೋದು ದೊಡ್ಡ ವಿಷಯ ಅಲ್ಲ. ಅವರು ತುಂಬ ಹೇಳ್ತಾ ಇದ್ದಾರೆ ನನಗೆ. ಆದ ಕಾರಣ ನಾನು ಮೈಕದಲ್ಲಿ ಮಾತಾಡೋದಿಲ್ಲ ಸರ್, ಫಸ್ಟ್ ಮಾಡಿ ತೋರಿಸ್ತೇನೆ, ಆಮೇಲೆ ಮಾತಾಡ್ತೇನೆ ನಾನು. ಆದರೆ ಇದಕ್ಕೆ ನಾನೊಬ್ಬಳೆ ಮಾತ್ರ ಅಲ್ಲ ಜವಾಬ್ದಾರಿ, ನೀವೆಲ್ಲರೂ ಜವಾಬ್ದಾರಿ ನನಗೆ. ನೀವು ನನ್ನ ಜೊತೆ ಇದ್ದರೆ ನಾವು ಖಂಡಿತ ಏನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಉಂಟು. ಇನ್ನು ಮುಂದೆ ಕೂಡ ಈ ಪುತ್ತೂರಿನಲ್ಲಿ ಒಂದು ಮಹಿಳಾ ಕಾಂಗ್ರೆಸ್ಸಿನ ಒಂದು ಸಂಘ ಅಂತೇಳಿ ನಾವು ಒಂದು ಸ್ಥಾಪಿಸುವ ಅಂತೇಳಿ ನನಗೊಂದು ಆಸೆ ಉಂಟು. ಮಹಿಳಾ ಕಾಂಗ್ರೆಸ್ ಬೇರೆ ಬೇರೆ ಸಂಘಗಳಿದೆ, ರೋಟರಿ ಕ್ಲಬ್ ಇದೆ, ಮತ್ತೆ JC ಇದೆ. ಹಾಗೆ ಯಾಕೆ ಮಹಿಳಾ ಕ್ಲಬ್ ಮಾಡಬಾರ್ದು ಅಲ್ವಾ? ನಮ್ಮ ಮಹಿಳಾ ಪುತ್ತೂರು ಬ್ಲಾಕ್ ಮಹಿಳಾ ಕ್ಲಬ್ ಅಂತ ಯಾಕೆ ಮಾಡಬಾರ್ದು? ನಮ್ಮ ಶಾಸಕರಂತೂ ಖಂಡಿತ ಸಪೋರ್ಟ್ ಮಾಡ್ತಾರೆ, ನಮಗೆ ಗೊತ್ತುಂಟು. ಹಾಗೆ ಅದನ್ನು ಕೂಡ ನಾವು ಮಾಡಬೇಕು. ಮುಂದಿನ ದಿನದಲ್ಲಿ ನಾವು ಕೂಡ ಉತ್ತಮವಾದ ಕೆಲಸಗಳನ್ನು ಮಾಡಿ ತೋರಿಸಬೇಕು. ಸರ್ಕಾರ ಕೊಡುವಂತಹ ಕೆಲವು ಗ್ಯಾರಂಟಿಗಳು ಕೆಲವರಿಗೆ ಗೊತ್ತೇ ಇಲ್ಲ, ಇನ್ನೂ ಕೂಡ ಗೊತ್ತಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಕೂಡ ಗೊತ್ತಿಲ್ಲ. ಅದನ್ನು ನಾವು ತಿಳಿಸಬೇಕು ಅವರಿಗೆ. ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಸಮಿತಿಯ ಪದಗ್ರಹಣ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸಾದ್ ಆಳ್ವ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಗ್ರಾಮೀಣ ಅಧ್ಯಕ್ಷರಾದಂಥ ಉಷಾ ಅಂಚನ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ನಗರ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅಪ್ಪಿ ಅವರೇ, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯ ಆಗಿರುವಂಥ ಅನಿತಾ ಹೇಮನಾಥ್ ಶೆಟ್ಟಿ ಅವರೇ, ರಾಜ್ಯ ಮಹಿಳಾ ಕಾರ್ಯದರ್ಶಿ ಆಗಿರುವಂಥ ನಮಿತಾ ರಾವ್ ಅವರೇ, ಮಾಜಿ ಮಹಿಳಾ ಕಾಂಗ್ರೆಸ್ನ ಪುತ್ತೂರಿನ ಅಧ್ಯಕ್ಷರಾದಂಥ ಶಾರದಾ ಅರಶ್ ಅವರೇ, ನೂತನ ಮಹಿಳಾ ಕಾಂಗ್ರೆಸ್ ಸಮಿತಿಯ ಪುತ್ತೂರಿನ ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಂಥ ಚಂದ್ರಪ್ರಭಾ ಗೌಡ ಅವರೇ, KPCCಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾದಂಥ MS ಮೊಹಮ್ಮದ್ ಅವರೇ, ಊಡದ ಅಧ್ಯಕ್ಷರಾದ ಅಮರ ರಾಮಚಂದ್ರ ಅವರೇ, ಕಾಂಗ್ರೆಸ್ನ ಹಿರಿಯ ನಾಯಕರಾದ ಮುರಳೀಧರ್ ರೈ ಅವರೇ, ಗ್ಯಾರಂಟಿ ಅಧ್ಯಕ್ಷರಾದ ಉಮನಾಥ್ ಶೆಟ್ಟಿ ಅವರೇ, ಶಿವನಾಥ್ ರೈಗಡೆ, ಕಾಂಗ್ರೆಸ್ನ ಹಿರಿಯ ನಾಯಕರು ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾದ ಮೊಹಮ್ಮದ್ ಬಡಗನೂರ್ ಅವರೇ, ಜಯಪ್ರಕಾಶ್ ಬದೀನಾರ್ ಅವರೇ, ರವೀಂದ್ರ ರೈ ಅವರೇ, ಸಂತೋಷ್ ರೈಗಳೇ, ವೇದಿಕೆಯ ಮೇಲೆ ಇರುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ನಾಯಕರುಗಳೇ, ನಾಯಕಿಯರುಗಳೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರು, ಬಹುಶಃ ಮಹಿಳಾ ಕಾಂಗ್ರೆಸ್ನಿಂದ ಇವತ್ತು ಪುತ್ತೂರಿನಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಮಹಿಳಾ ಕಾಂಗ್ರೆಸ್ ಸ್ವಲ್ಪ ಆಗ್ತಾ ಇಲ್ವಾ ಅನ್ನುವ ಒಂದು ಸಂಶಯ ನಮ್ಮ ಹತ್ರ ಇತ್ತು. ಯಾವ ರೀತಿ ಕಾರ್ಯಕ್ರಮವನ್ನು ಮಾಡ್ತಾರೆ,
ಈ ಹಿಂದೆ ಶಾರದಾ ಅರಸ್ ಅವರು ಅಧ್ಯಕ್ಷರಾಗಿದ್ದರು. ಭಾರಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಯಾವಾಗಲೂ ನನ್ನ ಹತ್ರ ಹೇಳ್ತಾ ಇದ್ರು, ಏದು ಅಶೋಕಲ್ಲ, ಏದು ಪುಣ್ಯನ ಕೈಗೆ ಫೋನ್ ಮಾಡ್ತಲ್ಲ, ಏನೆಲ್ಲ ಬರ್ತಿದ್ದೆ ಎಲ್ಲ ಒಬ್ಬರು ಸಮಿತಿ ರೀತಿಯಾಗಲ್ಲ ಮಾತಂದ ಪಾಪ ಎಷ್ಟೋ ಪ್ರಯತ್ನವನ್ನು ಮಾಡಿ ಒಂದು ಪಕ್ಷವನ್ನು ಕಟ್ಟಿಕೊಂಡು ಶಾರದಾ ಅರಸ್ ಅವರು ಚುನಾವಣೆ ಸಮಯದಲ್ಲಿ ಸುಮಾರು ಒಂದು 100-150 ಮಹಿಳೆಯರನ್ನು ಕಟ್ಟಿಕೊಂಡು ಈ ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ ವಿಶಾಲಾಕ್ಷಿ ಮತ್ತು ಶಾರದಾ ಅರಸ್ ಅವರು. ಹಾಗಾದರೆ ಅವರ ಮುಖಾಂತರನೇ ನಾವು ನಮ್ಮ ವಿಶಾಲಾಕ್ಷಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ದುರದೃಷ್ಟವಶಾತ್ ಪಾಪ ಅವರಿಗೆ ಹುಷಾರಿಲ್ಲ, ಅದು ಆಸ್ಪತ್ರೆಯಲ್ಲಿದ್ದು ನಾವೆಲ್ಲ ನೋಡಲಿಕ್ಕೆ ಹೋಗಿದ್ದೇವೆ. ಮೊನ್ನೆ ಕೂಡ ನನಗೆ ಫೋನ್ ಮಾಡಿ ಹೇಳ್ತಾರೆ, ಅಶೋಕಂದ ನಾನು 1 ತಿಂಗಳು ಬರುತ್ತೆ, ಏನು ಕೂಲಿ ಅಲ್ಪಾವಧಿ ಇಲ್ಲನೇ ಕೂಡ ನಾನು ಫೋನ್ ಮಾಡ್ತಾ ಇದ್ದೇನೆ, ಎಲ್ರಿಗೂ ಸಂಘಟನೆ ಮಾಡ್ತಾ ಇದ್ದೇನೆ. 1 ತಿಂಗಳಲ್ಲಿ ನಾನು ಬಂದು ಪುನಃ ನಾವು ಎಲ್ಲ ಸೇರಿ ನಮ್ಮ ಚಂದ್ರಪ್ರಭ, ಶಾರದಕ್ಕ, ಅನಿತಕ್ಕ, ಬಾಕಿಯವರನ್ನೆಲ್ಲ ನಿಮ್ಮವ್ರನ್ನೆಲ್ಲ ಹೆಸರುಗಳಿಲ್ಲ ಎಲ್ಲರನ್ನು ಸೇರಿಸಿಕೊಂಡು ಪುನಃ ಬಲಿಷ್ಠವಾದ ಮಹಿಳಾ ಕಾಂಗ್ರೆಸ್ ಪಕ್ಷದ ಸಮಾವೇಶವನ್ನು ಮಾಡಿ ಪಕ್ಷವನ್ನು ಬಲಿಷ್ಠವಾಗಿ ಕರ್ತವ್ಯ ವಿಚಾರವನ್ನು ನನಗೆ ಹೇಳ್ತಾ ಇದ್ದಾರೆ. ಇವತ್ತು ಕಾರ್ಯಾಧ್ಯಕ್ಷರಾಗಿ ಚಂದ್ರಪ್ರಭಾ ಅವರನ್ನು ಮಾಡಿದ್ದೇವೆ. ನಮ್ಮ ಬೇಡಿಕೆ ಇರುವುದಿಷ್ಟೇ. ನೋಡಿ, ಬೇರೆ ಪಕ್ಷದವರು ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಅಲ್ಲಿ ಬೇಕಾದಷ್ಟು ಜನ ಮಹಿಳೆಯರು ಇರುತ್ತಾರೆ. ನಮ್ಮಲ್ಲಿ ಮಹಿಳಾ ಸಮಾವೇಶಗಳು ಆಗುವುದೇ ಕಡಿಮೆ. ಮಹಿಳೆಯರ ಪಾತ್ರ ಕೂಡ ಪಕ್ಷದಲ್ಲಿ ಮೇಲೆ ಕಡಿಮೆ ಅಂತ ನಾವು ಕಾಣ್ತೇವೆ. ಕೆಲವರು ಹಿರಿಯರು ಹೇಳುವಾಗ ಹೇಳ್ತಾರೆ, ಪಕ್ಷದಲ್ಲಿ ನಾಮಿನೇಟ್ ಮಾಡಿದವರು ಬಂದರೂ 100 ಜನ ಆಗ್ತಾರೆ, ನಾಮಿನೇಟ್ ಮಾಡಿದವರು ಕೂಡ ಬರುವುದಿಲ್ಲ. ಈಗ ಒಂದು ಶಕ್ತಿ ತುಂಬುವಂಥ ಕೆಲಸ ನಮ್ಮ ಎಲ್ಲ ಮಹಿಳೆಯರು ಕೂಡ ಮಾಡಿದ್ದಾರೆ. ನಾನು ಹೇಳುವಂಥದ್ದು ಇಷ್ಟೇ, ಚಂದ್ರಪ್ರಭಾ ಅವರು ಈಗ ಭಾಷಣ ಮಾಡುವಾಗ ಅವರ ಭಾಷಣದಲ್ಲಿ ಹೇಳಿದರು, ನಾವು ಒಂದು ವಲಯದಲ್ಲಿ 25 ಜನರನ್ನು ಮಾಡಬೇಕು ಅಂತ. ನಾನು ಹೇಳುವಂಥದ್ದು, ಒಂದು ಬೂತಿನಲ್ಲಿ, ಒಂದು ವಲಯದಲ್ಲಿ 4 ಬೂತ್ ಇದೆ, 10 4 5 ಇದೆ, ಕೆಲವು ಕಡಿಮೆ. ದೊಡ್ಡ ಬೂತ್ ಆದರೆ 5 ಇದೆ, ಇವಾಗ 4 ಇದೆ. ಅದರಲ್ಲಿ ನೀವು ಒಂದು ಬೂತಿಗೆ 10 ಜನವನ್ನು ಮಾಡಬೇಕು ಅಂತ, 10 ಜನ ಮಹಿಳೆಯರನ್ನು ಮಾಡಬೇಕು. ಒಬ್ಬರು ಅದರಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಹುಷಾರಿದ್ದವರು ಆಗಬೇಕು, ಎಲ್ಲರನ್ನು ಸೇರಿಸಿ ಮಾಡಬೇಕು. ನಾವು ನಿಮಗೆ ಟಾರ್ಗೆಟ್ ಕೊಡೋದು ಅಷ್ಟೇ, ದಟ್ ಈಸ್ ಯುವರ್ ಅಚೀವ್ಮೆಂಟ್. ಫಸ್ಟ್ ವಲಯಗಳಿಗೆ ಹೋಗಿ ಈಗಲೇ ಒಂದು ಅರ್ಧದಷ್ಟು ಜನ ಆಗಿದ್ದಾರೆ, ಅದನ್ನು ಅಪ್ ಟು ಡೇಟ್ ಮಾಡಬೇಕಷ್ಟೇ. ಪ್ರತಿ ಬೂತಿನಲ್ಲಿ 10 ಜನ ಮಹಿಳೆಯರನ್ನು ಮಾಡಿ ಅವರನ್ನು ಒಂದು ಪೇಜ್ಗೆ ಒಂದು ಪೇಜ್ ಪ್ರಮುಖರನ್ನು ಮಾಡಬೇಕು. ನಾವು ಮಹಿಳೆಯರನ್ನು ಕೂಡ ಒಂದು ವೋಟರ್ ಲಿಸ್ಟಲ್ಲಿ ಒಂದು ಪೇಜ್ಗೆ ಒಬ್ಬರನ್ನು ಪ್ರಮುಖರಾಗಿ ಮಾಡಬೇಕು. ಒಬ್ಬರು ಸೋಷಿಯಲ್ ಮೀಡಿಯಾದವರು ಇರಬೇಕು, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ವಾಗ್ದಾಳಿ ಮಾಡುವಾಗ ಅದರ ಬಗ್ಗೆ ಉತ್ತರವನ್ನು ಕೊಡುವಂಥವರು ಇರಬೇಕು. ಇನ್ನೊಬ್ಬರು ಪೇಜ್ ಪ್ರಮುಖರನ್ನಾಗಿ ಮಾಡಬೇಕು. ಒಬ್ಬ ಮಹಿಳೆ, ಒಬ್ಬ ಪುರುಷ, ಇಬ್ಬರು ಒಂದು ಪೇಜ್ ಪ್ರಮುಖರು ಇದ್ದರೆ ಆ ಚುನಾವಣಾ ಸಮಯದಲ್ಲಿ ನಾವು ಅವರನ್ನು ಮತಕ್ಕೆ ಕರ್ಕೊಂಡು ಬರಲಿಕ್ಕೆ ಆಗ್ತದೆ. ನಾವೇನು ಮಾಡ್ತೀವಿ, 5 ಗಂಟೆವರೆಗೆ ಆಯಾ ಬರ್ತೇನೋ ಇಲ್ಲಿಯೇ ಬರ್ತೇನೋ ಅಂತ ಯಾರಿಗೂ ಗೊತ್ತಿಲ್ಲ. 4 or 5 ಗಂಟೆಗೆ ಶುರು ಮಾಡ್ತೇವೆ. ಮೊನ್ನೆ ಜಯಪ್ರಕಾಶ್ ಪತ್ರಿ ಅವರು ಭಾರಿ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು. 5:30 ಗಂಟೆ ಆಗುವಾಗ ಮತ್ತೆ ಅವರು ಬಂದಿದ್ದಾರೆ, ಇವರು ಅದಕ್ಕೆ ಪೇಜ್ ಪ್ರಮುಖ ಇದೆ. ಬೆಳಿಗ್ಗೆ ಅವರ ಪೇಜನ್ನು ಅವರು ಕವರೇಜ್ ಮಾಡಿದ್ರೆ ಆಯಿತು. ಆಗ ನಮಗೆ ಚುನಾವಣೆಯಲ್ಲಿ ಯಾವುದು ಪೋಲಿಂಗ್ ಆಗಲಿಲ್ಲ, ಯಾವುದು ಪೋಲಿಂಗ್, ದಟ್ ಇಸ್ ಇಂಪಾರ್ಟೆಂಟ್ ಪಾರ್ಟ್. ಲಾಸ್ಟಿಂಗ್ ಮೂಮೆಂಟ್ಗೆ ಏನಾಗ್ತದೆ, ಕೆಲವು ಮನೆಯವರು ಬರುವುದೇ ಇಲ್ಲ. ಯಾರ್ಯಾರೊಬ್ಬಿ ಕರ್ಕೊಂಡು ಬಂದಿದ್ರೆ ರಿಕ್ಷಾದಲ್ಲಿ ಕರ್ಕೊಂಡು ಬರ್ತಾರೆ, ಗುದ್ದು ಲೆಕ್ಕ ಅಂತ ಹೇಳಿದ್ರೆ ಅರ್ಧ ಆ ಕಡೆ ಕೂರ್ತಾರೆ, ಅರ್ಧ ಈಗ ಮೋಹನೆ ಪಟ್ಟ ಕೂರ್ತಾರೆ ಅಲ್ವಾ. ಸೊ ನಾವು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು ಅದನ್ನು ನವಸಚಿವರಿಗೆ ತೆಗೆದುಬರುವಂತೆ ನಾವು ಮಾಡುವಂಥ ಕೆಲಸಗಳು ಆಗಬೇಕು. ಅದಕ್ಕೆ ನಾನು ಹೇಳುವಂಥದ್ದು, ಯುವಕರಿಗೆ ಹೇಳಿದ್ದೀನಿ, ಯೂತ್ನವರಿಗೆ ನೀವು 10 ಯೂತ್ ಮಾಡಬೇಕು. ಅವರಿಗೆ ಯಾವಾಗಲೂ ಬೈಕ್ ಇರ್ತೀನಿ, NSC ಅವರಿಗೆ ಯೂತ್ನವರಿಗೆ ಇದ್ದಾರೆ, ಬರೋದಿಲ್ಲ. ಒಬ್ಬರು ಸ್ಟೇಟ್ ಇದೆ, ಇಲ್ಲಿ ರಾಜ್ಯ ಬ್ಲಾಕ್ ಇಲ್ಲ, ಹೋಗಿರ್ಬೇಕಾಗ್ತದೆ. ಅವರಿಗೆ ನಾವು ನಿಮ್ಮ ಅಚೀವ್ಮೆಂಟ್ ತೋರಿಸುವುದಿದ್ರೆ ನೀವು ಒಂದು ಬ್ಲಾಕಲ್ಲಿ 10 ಜನ ಯುವಕರನ್ನು ಮಾಡಿ.
ಮೈಕ್ ಈಸ್ ನಾಟ್ ಇಂಪಾರ್ಟೆಂಟ್, ಮೈಕ್ ಈಸ್ ಸೆಕೆಂಡರಿ. ಎಷ್ಟು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತೇವೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಶಾಲು ಎಷ್ಟು ಬೇಕಿದ್ರೆ ಹಾಕೊಳ್ಬೋದು. ಆ ಶಾಲು ಹಾಕಿದ್ದನ್ನು ನಾವು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡಿದರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇದೆ. ಶಾಲಿಗೆ ವ್ಯಾಲ್ಯೂ ಇಲ್ಲ, ಅದು ವೆರಿ ಶಾರ್ಟ್. ಅದರಿಂದ ನಾನು ಹೇಳುವಂಥದ್ದು, ನೀವು ಮಹಿಳೆಯರಿಗೆ ಟಾರ್ಗೆಟ್ ಇರುವುದು ಇಷ್ಟೇ. ಪ್ರತಿ ಬೂತಲ್ಲಿ 10 ಜನ ಹೇಳ್ಬೋದು. 10 ಜನ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಕೆಲವು ಕಡೆ ಒಪ್ಪುವುದಿಲ್ಲ, ಕೆಲವು ಕಡೆ ಬರಲಿಕ್ಕೆ ಕೇಳುವುದಿಲ್ಲ. ಅಂದರೆ ನಾವು ಈಗಲೇ ಹೋಗಬಹುದು, ಅದರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸಾಕಿರಾ ಬಾನು, ಶ್ರೀಮತಿ ರೋಸ್ಲಿ ಫಿಲೋಮಿನಾ, ಶ್ರೀಮತಿ ರೋಸ್ಲಿ ಫಿಲೋಮಿನಾ, ಶ್ರೀಮತಿ ಜಯಲಕ್ಷ್ಮಿ ಸುರೇಶ್, ಶ್ರೀಮತಿ ಜಯಲಕ್ಷ್ಮಿ ಸುರೇಶ್ ಉಪಾಧ್ಯಕ್ಷರು, ಶ್ರೀಮತಿ ವೀಣಾ ಬನ್ನೂರು ಉಪಾಧ್ಯಕ್ಷರು, ಶ್ರೀಮತಿ ವೀಣಾ ಬನ್ನೂರು, ಶ್ರೀಮತಿ ರೂಪರೇಖಾ ಆಳ್ವ ಉಪಾಧ್ಯಕ್ಷರು, ಶ್ರೀಮತಿ ವನಿತಾ ಆಚಾರ್ಯ ಉಪಾಧ್ಯಕ್ಷರು, ಶ್ರೀಮತಿ ನವೀಸಾ ಬಪ್ಪಳಿಗೆ ಉಪಾಧ್ಯಕ್ಷರು, ಶ್ರೀಮತಿ ಜಯಂತಿ ಬಲ್ನಾಡು ಉಪಾಧ್ಯಕ್ಷರು, ಶ್ರೀಮತಿ BC ಚಿತ್ರ ಉಪಾಧ್ಯಕ್ಷರು, ಶ್ರೀಮತಿ ಜೆಸ್ಸಿ ರಾಫೇಲ್ ಗೊಂಜಾಲ್ವಿಸ್ ಕೋಶಾಧಿಕಾರಿಗಳು, ಶ್ರೀಮತಿ ಸುಂದರಿ ಕಾರ್ಯದರ್ಶಿ, ಶ್ರೀಮತಿ ಪೂರ್ಣಿಮಾ ಕಾರ್ಯದರ್ಶಿಗಳು, ಶ್ರೀಮತಿ ಚಿತ್ರಾ ಪ್ರಸನ್ನ ಕಾರ್ಯದರ್ಶಿಗಳು, ಶ್ರೀಮತಿ ಸುಜಯ ಕೆಯೂರು, ಶ್ರೀಮತಿ ರೂಪಾ ಹೆಸ್ರೈ ಸದಸ್ಯರು, ಶ್ರೀಮತಿ ರೇವತಿ ಪಡವನ್ನೂರು ಸದಸ್ಯರು, ಇಗೋರಿ ಡಿಸೋಜ ಸದಸ್ಯರು, ಶ್ರೀಮತಿ ಗ್ರೇಟಾ ಡಿಸೋಜ ನೆಡಪಳ್ಳಿ ವಲಯ ಸದಸ್ಯರು, ವಲಯ ಅಧ್ಯಕ್ಷರು, ಮಾಡನೂರು ವಲಯ ಕಾಂಗ್ರೆಸ್ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿ ಶ್ರೀಮತಿ ವೇದಾವತಿ, ಸೆಂಟ್ರಲ್ ವಲಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀಮತಿ ಚಂದ್ರಿಕಾ, ಶ್ರೀಮತಿ ಭವಾನಿ ಉಗ್ರಪ್ಪಗೌಡ, ಬೆಟ್ಟಪಾಡಿ ವಲಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀಮತಿ ಹರಿಣಿ ಆರ್ಯಾಪ ವಲಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀಮತಿ ಹರಿಣಾಕ್ಷಿ ನರಿಮೋಗರ ವಲಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಾಗೂ ಶ್ರೀಮತಿ ಬದ್ದು ನಿಸಾ ಒಳಮುಂಗೂರು
ವಲಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಪದಾಧಿಕಾರಿಗಳಾಗಿ ಆಯ್ಕೆಯಾಗಿ ಪದಗ್ರಹಣ ಸಮಾರಂಭದಲ್ಲಿ ಮಹಿಳಾ ಕಾಂಗ್ರೆಸ್ ಸಮಿತಿಯ ವತಿಗೆ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ವಲಯ ನೇತೃತ್ವದಲ್ಲಿ ಹಸ್ತಾಂತರಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಶ್ರೀಮತಿ ಅನಿತಾ ಹೇಮನಾಥ್ ಶ್ರೀಮತಿ ಅನಿತಾ ಕಾರ್ಯಕ್ರಮದ ಮೂಲಕ ಈ ಭಾಗದಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಪಕ್ಷಾತೀತವಾಗಿ ಪುತ್ತೂರಿನ ಅಭಿವೃದ್ಧಿಗೆ ಪಣವನ್ನ ತುಂಬಿ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಶ್ರೀಮತಿ ಚಂದ್ರಪ್ರಭಾ ಗೌಡ ನೂತನ ಕಾರ್ಯಾಧ್ಯಕ್ಷರು ಪುತ್ತೂರು ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅವರು ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿ ಇವತ್ತು ಜವಾಬ್ದಾರಿಯ ಜೊತೆಗೆ ತನ್ನ ರಾಜಕೀಯ ಗುರುವನ್ನ ಗೌರವಿಸಬೇಕು ಅನ್ನುವಂತ ಇಚ್ಛೆಯನ್ನು ಹಾಕೊಂಡು ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸಿದ ಅವರು ಕೂಡ ರಾಜ್ಯ ಗೆದ್ದಸಿಯು ಇವರಿಗೆ ಸಾಗ